ನಾಳೆಯಿಂದ ಬಿಜೆಪಿ ಹಾಗೂ JDS ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ನಾಳೆ ಇಲ್ಲೇ ಬಿಡದಿಯಿಂದಾನೆ ಅವರು ಚಾಲನೆಯನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾಳೆ ನೀವು ಕೇಳಬೇಕಾಗ್ತದೆ, ಯಾವ ಕಾರಣಕ್ಕೆ ನೀವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಾ, ಅದು ಏನಿದೆಯಾ ಅಂತ ನಮಗೆ ಹೇಳ್ಬೇಕಂತ ತಾವೆಲ್ಲ ಕೇಳಬೇಕಂತ ನಾನು ಭಾವಿಸ್ತೀನಿ. ಏನಕ್ಕಂದ್ರೆ BJP ಅವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ವರ್ಷ 2 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವ್ರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲೇ ತಾವನ್ನೆಲ್ಲ ನೋಡಿರ್ಬೋದು. ಹೋದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು DK ಸುರೇಶ್ ಅವರು. ಈ ಬಾರಿ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ. ನಾವು ಕನಿಷ್ಠ ಒಂದು 17ರಿಂದ 18 ಸೀಟ್ ಗೆಲ್ತೀವಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ನಿರೀಕ್ಷೆಗೆ ತಕ್ಕಂಗೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. 1ರಿಂದ 9 ಸೀಟನ್ನ ಗೆದ್ವಿ. ಹೋದ ಸತಿ 2019% ನೋಡಿ, ಈ ಬಾರಿದ 2023% ಅಲ್ಲಿ 100% ಜಾಸ್ತಿ ಆಗಿದೆ. ಅದೆಲ್ಲ ನೋಡಿ BJP ಅವರು ಸಹಿಸಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಯಾರು ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ, ಬರೀ ಇದು ಚುನಾವಣೆ ಭಾಷಣ ಮಾಡಿದ್ದಾರೆ, ಇದು ಕೊಡಕ್ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ. ಚುನಾವಣೆ ಟೈಮಲ್ಲಿ ತಮ್ಗೆಲ್ಲ ನಾವು ಯಾವತ್ತು ಮನೆ ಕೊಡ್ತೀನಿ ಅಂತ ನಾವು ಯಾರು ಘೋಷಣೆ ಮಾಡಿರ್ಲಿಲ್ಲ. ಮನೆಗಳು ಬಡವರು ಕೊಡ್ತೀವಿ ಅಂತ ನಾವು ಯಾರು ಘೋಷಣೆ ಮಾಡಿರ್ಲಿಲ್ಲ. ಬರೀ 5 ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ವು. ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಹೇಳಿದ್ರು, ಬಲಣ್ಣವ್ರು ಬನ್ನಿ, ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಇಲ್ಲ ಸರ್ ನಾವು ಬಹಳ ನಿರೀಕ್ಷೆ ಇಟ್ಟಿದ್ವಿ, 19ರಿಂದ 20 ಸೀಟ್ ಗೆಲ್ತೀವಂತ, ಬರೇ ನಾವು 9 ಸೀಟ್ ಗೆದ್ದಿದೀವಿ ಅಂತ ಹೇಳ್ಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳು ಬಂದು ದೂರನ ಕೊಟ್ರು. ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟು ಏನೇನು ಉಪಯೋಗ ಆಗ್ಲಿಲ್ಲ, ಈ ಗ್ಯಾರಂಟಿಯನ್ನ ತೆಗ್ದಾಕ್ಬೇಕಾಗ್ತದೆ, ಜನ ನಮ್ಮ ಮತ ಕೊಟ್ಟಿಲ್ಲ ಅಂತ ಮನೆ ಉಪಮುಖ್ಯಮಂತ್ರಿಗಳು ಮನೆ DCM ಅವರು ಒಂದೇ ಮಾತು ಹೇಳಿದ್ರಿ, ನಾವು ರಾಜಕೀಯ ಲಾಭಕ್ಕೋಸ್ಕರ ಈ ಗ್ಯಾರಂಟಿಗೆ ಕೊಟ್ಟಿಲ್ಲ, ನಾವು ಜನಗಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನ ಕೊಟ್ಟಿರೋದು. ಯಾವ ಕಾರಣಕ್ಕೂ ಇದು 5 ಗ್ಯಾರಂಟಿಯನ್ನ ತೆಗೆಯಲ್ಲ ಅಂತ ಹೇಳಿರೋದು ತಮ್ಮ ಮುಂದೆ ಇದೆ. ಹಾಗಾಗಿ ನಿಮ್ಮಲ್ಲಿ ನಾನು ನಾಳೆ ನೀವು ಪ್ರಶ್ನೆನ ಕೇಳಬೇಕು. ಆಲ್ರೆಡಿ ಇದಕ್ಕೆ ಅಂತ ಇವ್ರು ಹೋರಾಟನ ಮಾಡಿದ್ರು. ವಾಲ್ಮೀಕಿ ನಿಗಮದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಆಗಿದೆ ಅಂತ ಹೇಳ್ಬಿಟ್ಟು BJP ಅವರು ಸದನದಲ್ಲಿ ಹೋರಾಟನ ಮಾಡಿದ್ರು. ಅವ್ರಿಗೇನು ಅದಲ್ಲಿ ಸಿಕ್ಕಿಲ್ಲ. ಟೋಟಲ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ 187 ಕೋಟಿದಲ್ಲಿ 89 ಕೋಟಿನೇ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು. ಬೇರೆಯವ್ರು ಏನು ಮಾಡಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಎಲ್ಲ ರಿಕವರಿ ಆಗ್ಬಿಡ್ತದು. ಏನು 89 ಕೋಟಿ ಏನು ಆಂಧ್ರ ಬ್ಯಾಂಕ್ಗೆ ಡ್ರಾ ಆಗಿತ್ತು, ಅದಲ್ಲಿ 36 ಕೋಟಿ ರಿಕವರಿ ಆಗಿದೆ. ಅದ್ರ ಜೊತೆ 16 kg ಚಿನ್ನ ಸಿಕ್ಕಿದೆ, ಒಂದು ಫರಾರಿ ಕಾರ್ ಸಿಕ್ಕಿ ಆಲ್ಮೋಸ್ಟ್ ಎಲ್ಲ ರಿಕವರಿ ಆಗಿದೆ. ಅದಾಗಿ ಏನು ಅದಲ್ಲಿ ಸಿಕ್ಲಿಲ್ಲಲ್ಲ, ಇದು ಮೂಡೋದಲ್ಲಿ ಏನೋ ಮಾಡುವ ಅಂತ ಹೇಳ್ಬಿಟ್ಟು ಈಗ ಮೂಡೋದಲ್ಲಿ ನಾಳೆ ಪಾದಯಾತ್ರೆನ ಅವ್ರು JDS ಅವರು BJP ಅವರು ಹಮ್ಮಿಕೊಂಡಿದ್ದಾರೆ. ಮನೆ JDS ಮತ್ತೆ BJP ನಾಯಕರನ್ನ ಕೇಳಿದ್ರು, ಯಾವ ಕಾರಣಕ್ಕೆ ನೀವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಾ, ಏನಿದೆಯಾ ಅಂತ ಮೂಡೋದಲ್ಲಿ ತಮ್ಗೆಲ್ಲ ಮಾಹಿತಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಾನು ಮೂಡೋದು ಸಿದ್ದರಾಮಯ್ಯ ಅವ್ರದ್ದು ಏನೇನು ಅದಲ್ಲಿ ಪಾತ್ರ ಇಲ್ಲ. ಅದು ಯಾರೋ ಹಿಂದಿನ ಬ್ರಿಟಿಷ್ ಕಾಲದಲ್ಲೇನೆ ಅದು DC ಆಕ್ಷನ್ ಲ್ಯಾಂಡ್ ಅಲ್ಲಿ ₹1 ಆಕ್ಷನ್ ಅಲ್ಲಿ ಖರೀದಿ ಮಾಡಿರೋದು. ಯಾವಾಗ ಸ್ವಾತಂತ್ರ್ಯ ಬರೋದ್ ಮುಂಚೆನೆ 1937 ಅಲ್ಲೇ ಅದು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಮೂಡದಿಂದ ಆಕ್ಷನ್ ಅಲ್ಲಿ ಕೊಂಡ್ಕೊಂಡಿರೋದು. ಅದಾಗಿ ಅವರು 3 ಜನ ಮಕ್ಳು ಇರ್ತಾರೆ. ಮಕ್ಕಳಲ್ಲಿ ದೇವರಾಜ್ ಅಂತ ಇರ್ತಾರೆ. ದೇವರಾಜ್ ಪಾಲಿಗೆ ಇದು 3 ಎಕರೆ 16 ಗುಂಟೆ ದೇವರಾಜ್ ಪಾಲಿಗೆ ಬರ್ತದೆ. 2004 ದೇವರಾಜ್ ಅವ್ರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿ ಬಾಮೇದ ಮಲ್ಲಿಕಾರ್ಜುನ ಅವ್ರನ್ನ 3 ಎಕರೆ 16 ಗುಂಟೆ ಅವ್ರಿಗೆ ಕೊಡ್ತಾರೆ. ಯಾವಾಗ 2004 ತಗೊಂಡಾದ್ಮೇಲೆ 2010 ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು 2010 ಅವ್ರ ಅಕ್ಕನ್ಗೆ ಇವ್ರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ. ಏನ್ ತಪ್ಪಿದೆ? ಅದು ತಪ್ಪು ಏನಿದೆ? ಇವ್ರು ಏನಾದ್ರು ಮಾಡ್ಬೇಕಾದ್ರೆ ಪ್ರತಿಭೆ ಹೊರಟೋರಿಲ್ಲ. ಇವರು ಏನಂತ ಇದೆ ಅಂತ ಗಿಫ್ಟ್ ಅನ್ನ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರು ಪತ್ರ ಬರೀತಾರೆ, ನಾವು ಒಂದು ರೆಸಿಡೆನ್ಸ್ ಕನ್ವೆನ್ಷನ್ ಮಾಡ್ಕೊಡಿ ಅಂತ. ಅದು ಕನ್ವರ್ಷನ್ ಆಗಿರ್ತಾರೆ. 2020 ಏನ್ ಮಾಡ್ತಾರೆ ಇವರು, ಇವ್ರ ಜಾಗದಲ್ಲಿ 3 ಎಕರೆ 16 ಗುಂಟೆದಲ್ಲಿ ಲೇಔಟ್ ಮಾಡಿ ಇವ್ರ ಗಮನಕ್ಕೆ ತಂದೆಲ್ಲ ಹಂಚಿಬಿಟ್ಟಿರ್ತಾರೆ. ಲೇಔಟ್ ಮಾಡಿ ಹಂಚಿಬಿಟ್ಟಿರ್ತಾರೆ. ಯಾರ ಪ್ರಾಪರ್ಟಿ? ಇವ್ರದ್ದು ಆಸ್ತಿ ಇದು. ಹಂಚಾದ್ಮೇಲೆ ಇವ್ರು ಒಂದು ಪತ್ರ ಬರೀತಾರೆ,
ನಮ್ಮ ಆಸ್ತಿ ಇದು, ನಮ್ಮ ಪರಿಹಾರನೂ ಕೊಟ್ಟಿಲ್ಲ, ನಮ್ಮ ಆಲ್ಟರ್ನೇಟ್ ಸೈಡು ಕೊಟ್ಟಿಲ್ಲ ಅಂತ ಪತ್ರಗಳು ಬರೀತಾರೆ. ಇದು ಯಾವಾಗ ಆಗಿರೋದು? 2021 ಬಿಜೆಪಿ ಸರ್ಕಾರ ಇರುವಾಗ ಏನ್ ಮಾಡ್ತಾರೆ, ಬೇರೆ ಆಲ್ಟರ್ನೇಟ್ ಸೈಡ್ 16 ಸೈಟ್ ಕೊಡ್ತಾರೆ. ಬರೀ ಇವರು ಇದಕ್ಕೆ ಮಾತ್ರ ಕೊಡಲ್ಲ, ಟೋಟಲ್ 120 ಸೈಡ್ ಅಲ್ಲಿ ಇದು ಬರೀ 16 ಸೈಡ್ ಅನ್ನ ಇವ್ರಿಗೆ ಕೊಡ್ತಾರೆ. ಇದ್ರಲ್ಲಿ ತಪ್ಪೇನಿದೆ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿದ್ದಾರೆ ಬೇರೆ. ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದಲ್ಲೇ ಇದು ಆಲ್ಟರ್ನೇಟ್ ಸೈಟ್ ಕೊಟ್ಟಿರೋದು. ಇವ್ರು ಬರೀ ರಾಜಕೀಯ ಲಾಭಕ್ಕೋಸ್ಕರ, ಇವ್ರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಒಂದು ಆರೋಪನ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳಬೇಕು. ಅವ್ರಂಗ್ ಭ್ರಷ್ಟಾಚಾರ ಯಾರೂ ಮಾಡಿಲ್ಲ. ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತೇ ಇದ್ದಂಗೆ, ಇಡೀ ದೇಶ ಇತಿಹಾಸ ತೆಗೀರಿ. ಬಿಜೆಪಿ ಸರ್ಕಾರ 2008 ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರಲಿಲ್ಲ. 110 ಸೀಟೇ ಬಂದಿದ್ದು. ಆಪರೇಷನ್ ಕಮಲ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರನ ರಚನೆ ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ. ಇಡೀ ದೇಶದಲ್ಲಿ ಯಾವುದನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲು ಹೋಗಿರೋದು ನೋಡಿದೇನ್ರಿ? ಮನೆ ರೀ ವಿಜೇಂದ್ರ ಅವರೇ, ದಯಮಾಡಿ ಕೇಳ್ಬೇಕಾಗ್ತದೆ. ತಾವು ನಾಳೆ ಪಾದಯಾತ್ರೆ ಮಾಡಕ್ ಹೊರಟಿದ್ದೀರಲ್ಲ, ಇಡೀ ದೇಶದಲ್ಲಿ ಯಾರನ್ನ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಹೋಗಿರೋದು ನೋಡಿದೇನ್ರಿ? ನಿಮ್ಮ ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರಲ್ರಿ. ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ 2008 ಹಿಡ್ಕೊಂಡು 2013 13 ಜನ ಮಂತ್ರಿಗಳು. ಆಯ್ತು, ಮುಗೀತು 13 ಜನ ಮಂತ್ರಿ. ಓಕೆ ಬಸ್, ಆಯ್ತು, ಮುಗೀತು. 13 ಜನನ ಜೈಲ್ಗೆ ಹೋಗಿರೋದು ತಮ್ಗೆಲ್ಲ ಗೊತ್ತೇ ಇರೋ ವಿಚಾರ. ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ, ತಾವು ಇದೆಲ್ಲ ಪ್ರಶ್ನೆ ಕೇಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.